ಪ್ರಯಾಗ್ರಾಜಲ್ಲಿ ದುರದೃಷ್ಟವಶಾತ್ತು ಬೆಳಗಾವಿ ಜಿಲ್ಲೆಗೆ ಸೇರುವಂಥ 4 ಜನರು ಕಾಳು ತುಳಿತ ದಲ್ಲಿ ತೀರ್ಕೊಂಡಿದ್ದಾರೆ. ನಾವು ಅಲ್ಲಿಂದ ಎಲ್ಲ ಮೃತದೇಹಗಳನ್ನು ಬೆಳಗಾವಿಗೆ ತರಿಸ್ಕೊಂಡು ಇಲ್ಲಿ ಎಲ್ಲ ಪದ್ಧತಿ ಪ್ರಕಾರ ನಾವು ಕ್ರಿಮೇಷನ್ ಎಲ್ಲ ಮಾಡಿದ್ದೀವಿ. ಈಗ ಪ್ರಯಾಗ್ರಾಜ್ ಜಿಲ್ಲಾಡಳಿತ ಜೊತೆ ಜಿಲ್ಲಾಧಿಕಾರಿ ರವಿ ಮಂದರ್ ಅವರ ಜೊತೆ ಮಾತುಕತೆ ನಡೆಸಿ ಪ್ರಯಾಗ್ರಾಜ್ ಜಿಲ್ಲಾಡಳಿತದ ಮುಖಾಂತರ ಪ್ರತಿ ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಧನವನ್ನು ಅವರ ಅಕೌಂಟಿಗೆ ಡೈರೆಕ್ಟ್ಲಿ ಜಮೆ ಮಾಡಲಾಗಿದೆ. ಈ ಒಂದು ಪದ್ಧತಿಯನ್ನು ನಾವು ನಮ್ಮ ಇಲಾಖೆ ಮುಖಾಂತರ ನಾವು ಮಾನಿಟರ್ ಮಾಡಿದ್ವಿ. ಆ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಒಂದೆರಡು ಕರೆಕ್ಷನ್ಸ್ ಅವರು ಕೇಳ್ತಾಯಿದ್ರು. 4 ಮೃತಪಟ್ಟಿರುವ ಅವರ ಹೆಸರು ಜ್ಯೋತಿ ಅವರು, ಮೇಘಾ ಅವರು, ಮಹಾದೇವಿ ಅವರು, ಅರುಣ್ ಅವರು. ಸ್ಪೆಲ್ಲಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಇದ್ದಾವೆ ಅಂತ ಹೇಳಿ ಕುಟುಂಬಸ್ಥರು ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಒಂದು ಅಫಿಡವಿಟ್ ತಗೊಂಡು ನಾವು ಪ್ರಯಾಗ್ರಾಜ್ ಜಿಲ್ಲಾಧಿಕಾರಿಗೆ ನಾವು ವಾಟ್ಸಪ್ಪು ಮಾಡಿದ್ದೀವಿ, ಇಮೇಲ್ ಮುಖಾಂತರನೂ ಕಳಿಸಿದ್ದೀವಿ. ಇನ್ನೊಂದು ದಿವಸ 2 ದಿವಸದ ಒಳಗಡೆ ಆ ಕರೆಕ್ಟೆಡ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ಸ್ ನಮಗೆ ವಾಪಸ್ ಬರುತ್ತೆ. ಡೆತ್ ಸರ್ಟಿಫಿಕೇಟು ಕರೆಕ್ಟೆಡ್ ಕಾಪಿ ನಮಗೆ ಸಿಗುತ್ತೆ ಅಂತ ಹೇಳಿ ಆಶ್ವಾಸನೆ ನಮಗೆ ಪ್ರಯಾಗ್ರಾಜ್ ಜಿಲ್ಲಾಡಳಿತದಿಂದ ನೀಡಲಾಗಿದೆ. ಸೊ ಎಲ್ಲ ಸಪ್ರೇಟ್ ಬಂದಿದೆ. 4 ಜನರಿಗೆ ಸಪ್ರೇಟ್ 25 ಲಕ್ಷ ಎಲ್ಲ ಸೇರಿ 1 ಕೋಟಿ ರೂಪಾಯಿ ಪರಿಹಾರ ಧನವನ್ನು ಅವರಲ್ಲಿಂದ ಬಿಡುಗಡೆ ಮಾಡಿದ್ದಾರೆ. ನಾವು ವಿಲೇಜ್ ಅಕೌಂಟೆಂಟ್ ಮುಖಾಂತರ ಹೋಗಿ ಇನ್ಸ್ಪೆಕ್ಟ್ ಮಾಡಿಸಿದ್ದೀವಿ. ಎಲ್ಲ ಅಕೌಂಟಿಗೆ ಅದು ಆಲ್ರೆಡಿ ಜಮಾ ಆಗಿದೆ. ಪ್ರಯಾಗ್ರಾಜಲ್ಲಿ ದುರದೃಷ್ಟವಶಾತ್ತು ಬೆಳಗಾವಿ ಜಿಲ್ಲೆಗೆ ಸೇರುವಂಥ 4 ಜನರು ಕಾಳು ತುಳಿತ ದಲ್ಲಿ ತೀರ್ಕೊಂಡಿದ್ದಾರೆ. ನಾವು ಅಲ್ಲಿಂದ ಎಲ್ಲ ಮೃತದೇಹಗಳನ್ನು ಬೆಳಗಾವಿಗೆ ತರಿಸ್ಕೊಂಡು ಇಲ್ಲಿ ಎಲ್ಲ ಪದ್ಧತಿ ಪ್ರಕಾರ ನಾವು ಕ್ರಿಮೇಷನ್ ಎಲ್ಲ ಮಾಡಿದ್ದೀವಿ. ಈಗ ಪ್ರಯಾಗ್ರಾಜ್ ಜಿಲ್ಲಾಡಳಿತ ಜೊತೆ ಜಿಲ್ಲಾಧಿಕಾರಿ ರವಿ ಮಂದರ್ ಅವರ ಜೊತೆ ಮಾತುಕತೆ ನಡೆಸಿ ಪ್ರಯಾಗ್ರಾಜ್ ಜಿಲ್ಲಾಡಳಿತದ ಮುಖಾಂತರ ಪ್ರತಿ ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಧನವನ್ನು ಅವರ ಅಕೌಂಟಿಗೆ ಡೈರೆಕ್ಟ್ಲಿ ಜಮೆ ಮಾಡಲಾಗಿದೆ. ಈ ಒಂದು ಪದ್ಧತಿಯನ್ನು ನಾವು ನಮ್ಮ ಇಲಾಖೆ ಮುಖಾಂತರ ನಾವು ಮಾನಿಟರ್ ಮಾಡಿದ್ವಿ. ಆ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಒಂದೆರಡು ಕರೆಕ್ಷನ್ಸ್ ಅವರು ಕೇಳ್ತಾಯಿದ್ರು. 4 ಮೃತಪಟ್ಟಿರುವ ಅವರ ಹೆಸರು ಜ್ಯೋತಿ ಅವರು, ಮೇಘಾ ಅವರು, ಮಹಾದೇವಿ ಅವರು, ಅರುಣ್ ಅವರು. ಸ್ಪೆಲ್ಲಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಇದ್ದಾವೆ ಅಂತ ಹೇಳಿ ಕುಟುಂಬಸ್ಥರು ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಒಂದು ಅಫಿಡವಿಟ್ ತಗೊಂಡು ನಾವು ಪ್ರಯಾಗ್ರಾಜ್ ಜಿಲ್ಲಾಧಿಕಾರಿಗೆ ನಾವು ವಾಟ್ಸಪ್ಪು ಮಾಡಿದ್ದೀವಿ, ಇಮೇಲ್ ಮುಖಾಂತರನೂ ಕಳಿಸಿದ್ದೀವಿ. ಇನ್ನೊಂದು ದಿವಸ 2 ದಿವಸದ ಒಳಗಡೆ ಆ ಕರೆಕ್ಟೆಡ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ಸ್ ನಮಗೆ ವಾಪಸ್ ಬರುತ್ತೆ. ಡೆತ್ ಸರ್ಟಿಫಿಕೇಟು ಕರೆಕ್ಟೆಡ್ ಕಾಪಿ ನಮಗೆ ಸಿಗುತ್ತೆ ಅಂತ ಹೇಳಿ ಆಶ್ವಾಸನೆ ನಮಗೆ ಪ್ರಯಾಗ್ರಾಜ್ ಜಿಲ್ಲಾಡಳಿತದಿಂದ ನೀಡಲಾಗಿದೆ. ಸೊ ಎಲ್ಲ ಸಪ್ರೇಟ್ ಬಂದಿದೆ. 4 ಜನರಿಗೆ ಸಪ್ರೇಟ್ 25 ಲಕ್ಷ ಎಲ್ಲ ಸೇರಿ 1 ಕೋಟಿ ರೂಪಾಯಿ ಪರಿಹಾರ ಧನವನ್ನು ಅವರಲ್ಲಿಂದ ಬಿಡುಗಡೆ ಮಾಡಿದ್ದಾರೆ. ನಾವು ವಿಲೇಜ್ ಅಕೌಂಟೆಂಟ್ ಮುಖಾಂತರ ಹೋಗಿ ಇನ್ಸ್ಪೆಕ್ಟ್ ಮಾಡಿಸಿದ್ದೀವಿ. ಎಲ್ಲ ಅಕೌಂಟಿಗೆ ಅದು ಆಲ್ರೆಡಿ ಜಮಾ ಆಗಿದೆ. ಪ್ರಯಾಗ್ರಾಜಲ್ಲಿ ದುರದೃಷ್ಟವಶಾತ್ತು ಬೆಳಗಾವಿ ಜಿಲ್ಲೆಗೆ ಸೇರುವಂಥ 4 ಜನರು ಕಾಳು ತುಳಿತ ದಲ್ಲಿ ತೀರ್ಕೊಂಡಿದ್ದಾರೆ. ನಾವು ಅಲ್ಲಿಂದ ಎಲ್ಲ ಮೃತದೇಹಗಳನ್ನು ಬೆಳಗಾವಿಗೆ ತರಿಸ್ಕೊಂಡು ಇಲ್ಲಿ ಎಲ್ಲ ಪದ್ಧತಿ ಪ್ರಕಾರ ನಾವು ಕ್ರಿಮೇಷನ್ ಎಲ್ಲ ಮಾಡಿದ್ದೀವಿ. ಈಗ ಪ್ರಯಾಗ್ರಾಜ್ ಜಿಲ್ಲಾಡಳಿತ ಜೊತೆ ಜಿಲ್ಲಾಧಿಕಾರಿ ರವಿ ಮಂದರ್ ಅವರ ಜೊತೆ ಮಾತುಕತೆ ನಡೆಸಿ ಪ್ರಯಾಗ್ರಾಜ್ ಜಿಲ್ಲಾಡಳಿತದ ಮುಖಾಂತರ ಪ್ರತಿ ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಧನವನ್ನು
ಅವರ ಅಕೌಂಟಿಗೆ ಡೈರೆಕ್ಟ್ಲಿ ಜಮೆ ಮಾಡಲಾಗಿದೆ. ಈ ಒಂದು ಪದ್ಧತಿಯನ್ನು ನಾವು ನಮ್ಮ ಇಲಾಖೆ ಮುಖಾಂತರ ನಾವು ಮಾನಿಟರ್ ಮಾಡಿದ್ವಿ. ಆ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಒಂದೆರಡು ಕರೆಕ್ಷನ್ಸ್ ಅವರು ಕೇಳ್ತಾಯಿದ್ರು. 4 ಮೃತಪಟ್ಟಿರುವ ಅವರ ಹೆಸರು ಜ್ಯೋತಿ ಅವರು, ಮೇಘಾ ಅವರು, ಮಹಾದೇವಿ ಅವರು, ಅರುಣ್ ಅವರು. ಸ್ಪೆಲ್ಲಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಇದ್ದಾವೆ ಅಂತ ಹೇಳಿ ಕುಟುಂಬಸ್ಥರು ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಒಂದು ಅಫಿಡವಿಟ್ ತಗೊಂಡು ನಾವು ಪ್ರಯಾಗ್ರಾಜ್ ಜಿಲ್ಲಾಧಿಕಾರಿಗೆ ನಾವು ವಾಟ್ಸಪ್ಪು ಮಾಡಿದ್ದೀವಿ, ಇಮೇಲ್ ಮುಖಾಂತರನೂ ಕಳಿಸಿದ್ದೀವಿ. ಇನ್ನೊಂದು ದಿವಸ 2 ದಿವಸದ ಒಳಗಡೆ ಆ ಕರೆಕ್ಟೆಡ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ಸ್ ನಮಗೆ ವಾಪಸ್ ಬರುತ್ತೆ. ಡೆತ್ ಸರ್ಟಿಫಿಕೇಟು ಕರೆಕ್ಟೆಡ್ ಕಾಪಿ ನಮಗೆ ಸಿಗುತ್ತೆ ಅಂತ ಹೇಳಿ ಆಶ್ವಾಸನೆ ನಮಗೆ ಪ್ರಯಾಗ್ರಾಜ್ ಜಿಲ್ಲಾಡಳಿತದಿಂದ ನೀಡಲಾಗಿದೆ. ಸೊ ಎಲ್ಲ ಸಪ್ರೇಟ್ ಬಂದಿದೆ. 4 ಜನರಿಗೆ ಸಪ್ರೇಟ್ 25 ಲಕ್ಷ ಎಲ್ಲ ಸೇರಿ 1 ಕೋಟಿ ರೂಪಾಯಿ ಪರಿಹಾರ ಧನವನ್ನು ಅವರಲ್ಲಿಂದ ಬಿಡುಗಡೆ ಮಾಡಿದ್ದಾರೆ. ನಾವು ವಿಲೇಜ್ ಅಕೌಂಟೆಂಟ್ ಮುಖಾಂತರ ಹೋಗಿ ಇನ್ಸ್ಪೆಕ್ಟ್ ಮಾಡಿಸಿದ್ದೀವಿ. ಎಲ್ಲ ಅಕೌಂಟಿಗೆ ಅದು ಆಲ್ರೆಡಿ ಜಮಾ ಆಗಿದೆ. ಪ್ರಯಾಗ್ರಾಜಲ್ಲಿ ದುರದೃಷ್ಟವಶಾತ್ತು ಬೆಳಗಾವಿ ಜಿಲ್ಲೆಗೆ ಸೇರುವಂಥ 4 ಜನರು ಕಾಳು ತುಳಿತದಲ್ಲಿ ತೀರ್ಕೊಂಡಿದ್ದಾರೆ. ನಾವು ಅಲ್ಲಿಂದ ಎಲ್ಲ ಮೃತದೇಹಗಳನ್ನು ಬೆಳಗಾವಿಗೆ ತರಿಸ್ಕೊಂಡು ಇಲ್ಲಿ ಎಲ್ಲ ಪದ್ಧತಿ ಪ್ರಕಾರ ನಾವು ಕ್ರಿಮೇಷನ್ ಎಲ್ಲ ಮಾಡಿದ್ದೀವಿ. ಈಗ ಪ್ರಯಾಗ್ರಾಜ್ ಜಿಲ್ಲಾಡಳಿತ ಜೊತೆ ಜಿಲ್ಲಾಧಿಕಾರಿ ರವಿ ಮಂದರ್ ಅವರ ಜೊತೆ ಮಾತುಕತೆ ನಡೆಸಿ ಪ್ರಯಾಗ್ರಾಜ್ ಜಿಲ್ಲಾಡಳಿತದ ಮುಖಾಂತರ ಪ್ರತಿ ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಧನವನ್ನು ಅವರ ಅಕೌಂಟಿಗೆ ಡೈರೆಕ್ಟ್ಲಿ ಜಮೆ ಮಾಡಲಾಗಿದೆ. ಈ ಒಂದು ಪದ್ಧತಿಯನ್ನು ನಾವು ನಮ್ಮ ಇಲಾಖೆ ಮುಖಾಂತರ ನಾವು ಮಾನಿಟರ್ ಮಾಡಿದ್ವಿ. ಆ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಒಂದೆರಡು ಕರೆಕ್ಷನ್ಸ್ ಅವರು ಕೇಳ್ತಾಯಿದ್ರು. 4 ಮೃತಪಟ್ಟಿರುವ ಅವರ ಹೆಸರು ಜ್ಯೋತಿ ಅವರು, ಮೇಘಾ ಅವರು, ಮಹಾದೇವಿ ಅವರು, ಅರುಣ್ ಅವರು. ಸ್ಪೆಲ್ಲಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಇದ್ದಾವೆ ಅಂತ ಹೇಳಿ ಕುಟುಂಬಸ್ಥರು ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಒಂದು ಅಫಿಡವಿಟ್ ತಗೊಂಡು ನಾವು ಪ್ರಯಾಗ್ರಾಜ್ ಜಿಲ್ಲಾಧಿಕಾರಿಗೆ ನಾವು ವಾಟ್ಸಪ್ಪು ಮಾಡಿದ್ದೀವಿ, ಇಮೇಲ್ ಮುಖಾಂತರನೂ ಕಳಿಸಿದ್ದೀವಿ. ಇನ್ನೊಂದು ದಿವಸ 2 ದಿವಸದ ಒಳಗಡೆ ಆ ಕರೆಕ್ಟೆಡ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ಸ್ ನಮಗೆ ವಾಪಸ್ ಬರುತ್ತೆ. ಡೆತ್ ಸರ್ಟಿಫಿಕೇಟು ಕರೆಕ್ಟೆಡ್ ಕಾಪಿ ನಮಗೆ ಸಿಗುತ್ತೆ ಅಂತ ಹೇಳಿ ಆಶ್ವಾಸನೆ ನಮಗೆ ಪ್ರಯಾಗ್ರಾಜ್ ಜಿಲ್ಲಾಡಳಿತದಿಂದ ನೀಡಲಾಗಿದೆ. ಸೊ ಎಲ್ಲ ಸಪ್ರೇಟ್ ಬಂದಿದೆ. 4 ಜನರಿಗೆ ಸಪ್ರೇಟ್ 25 ಲಕ್ಷ ಎಲ್ಲ ಸೇರಿ 1 ಕೋಟಿ ರೂಪಾಯಿ ಪರಿಹಾರ ಧನವನ್ನು ಅವರಲ್ಲಿಂದ ಬಿಡುಗಡೆ ಮಾಡಿದ್ದಾರೆ. ನಾವು ವಿಲೇಜ್ ಅಕೌಂಟೆಂಟ್ ಮುಖಾಂತರ ಹೋಗಿ ಇನ್ಸ್ಪೆಕ್ಟ್ ಮಾಡಿಸಿದ್ದೀವಿ. ಎಲ್ಲ ಅಕೌಂಟಿಗೆ ಅದು ಆಲ್ರೆಡಿ ಜಮಾ ಆಗಿದೆ.